ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಉಮೇಶ್. ಭಾಳಷ್ಟು ದಿನಗಳ ನಂತರ ಇವತ್ತಿನ ದಿನ ಮಾತಾಡಬೇಕು ಅನ್ನೋ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದಲ್ಲಿ ನಮ್ಮ ರಾಯಚೂರಿನ ಬಗ್ಗೆ ಇವತ್ತಿನ ದಿನ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ, ಪ್ರಶ್ನೆ ಹಾಕ್ತಾ ಇದ್ದಾರೆ, ಸರ್ಕಾರಕ್ಕೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಪ್ರಶ್ನೆ ಹಾಕಬೇಕು ಅಂತ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ಸ್ನೇಹಿತರೆ, ಮಾನವ ಹಕ್ಕುಗಳಿಗೆ ಧಕ್ಕೆ ಆಗಿದೆ. ಒಬ್ಬ ಹೆಣ್ಣು ಮಗಳನ್ನ ಕ್ರೂರವಾಗಿ ಹಿಂಸೆ ಕೊಟ್ಟು ರೇಪ್ ಮಾಡಿ ಕೊಲೆ ಮಾಡಿದರೆ ನಮ್ಮ ರಾಯಚೂರಿನಲ್ಲೇ, ನಮ್ಮ ಸಿಟಿಯಲ್ಲಿ ಬಹಳಷ್ಟು ಜನ ಇದರ ಬಗ್ಗೆ ರ್ಯಾಲಿಗಳು ಮಾಡಿದ್ದಾರೆ, ಇದರ ಬಗ್ಗೆ ಪ್ರಶ್ನಿಸಿದ್ದಾರೆ. ಎಲ್ಲಿ ಅಂತಂತಂದರೆ ಕಾಲೇಜಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಸೊ ಇವರೆಲ್ಲರೂ ಪ್ರಶ್ನೆ ಮಾಡಿದ್ದು ಎಲ್ಲ ರೀತಿ ಸರಿಯಾಗಿದೆ, ಎಲ್ಲರ ಹತ್ರ ಸಿಟ್ಟು ಬರಬೇಕು ಆಗಿದೆ. ಸೊ ಸ್ನೇಹಿತರೆ, ಈ ಕೊಲೆ ಆಗಲಿಕ್ಕೆ ಕಾರಣ ಏನು, ಅದರ ಹಿಂದುಗಡೆ ನಡೆದಿರುವಂಥ ವಿಷಯಗಳೇನು, ಅದಕ್ಕೆ ಸಂಬಂಧಪಟ್ಟ ಕಾರಣಗಳೇನು, ಇಷ್ಟೊಂದು ಆ ಕಾಲೇಜ್ನ ಬಿಟ್ಟು ಅಷ್ಟು ಒಳಗಡೆ ಹೋಗಿ ಉರ್ಲಾಕೊಳ್ಳೋ ವಿಷಯ ಏನು, ಸೂಸೈಡ್ ಅಂತೇಳಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ರು, ನಾನು ಓದಿದ್ದೆ. ಸೊ ಅಕಾಲವಾಗಿ ನಾನು ಕಂಟಿನ್ಯೂಸ್ಲಿ ಮೆಸೇಜ್ಗಳು, ವಿಡಿಯೋಗಳು ಎಲ್ಲ ಕಳಿಸ್ತಾ ಇದ್ದಾರೆ, ಶೇರ್ ಮಾಡಲಿ, ನೀವು ಶೇರ್ ಮಾಡಲಿಲ್ಲ ಅಂದರೆ ಒಂದು ಹೆಣ್ಣಿಗೆ ಹುಟ್ಟಿಲ್ಲ, ಅದು ಇದು ಅಂತೇಳಿ ಯಾರ್ಯಾರೋ ಪ್ರಶ್ನೆ ಹಾಕ್ತಾ ಇದ್ದಾರೆ. ಸೊ ಇದನ್ನ ಒಂದು ಟೈಪ್ ಸ್ಪ್ರೆಡ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾರೆ ವಿಡಿಯೋಸ್ ಎಲ್ಲ. ಇದು ಸೋಷಿಯಲ್ ಮೀಡಿಯಾ ಬಹಳಷ್ಟು ವೈರಲ್ ಆಗಿದೆ ಈ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ನು ಕೊಲೆ ಮಾಡಿದ ಒಂದು ಫೋಟೋ ಇಟ್ಟು, ಮತ್ತೆ ಅವರು ಅರೆಸ್ಟ್ ಮಾಡಿದವರು, ಈಗಾಗಲೇ ಉಮೇಶ್ ಕಾಂಬ್ಳೆ ಅವರು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಧರ್ಮ, ಅವರು ಒಂದು ಡ್ಯೂಟಿನ ನಿಭಾಯಿಸಿದ್ದಾರೆ. ಸೊ ಅವ್ರನ್ನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಕೋರ್ಟ್ನಲ್ಲಿ ಜಡ್ಜ್ ಈ ಒಂದು ಎವಿಡೆನ್ಸ್ ಮುಖಾಂತರ ಮಾತ್ರ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯ. ಎಲ್ಲ ರೀತಿ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದ್ದು ಶಿಕ್ಷೆಗೆ ಅರ್ಹರಾಗಿದ್ರೆ ಮಾತ್ರ ಶಿಕ್ಷೆ ಕೊಡುತ್ತೆ ಕಾನೂನು. ಕಾನೂನಿಗೆ ಬಹಳಷ್ಟು ಜನ ಚಾಲೆಂಜ್ ಹಾಕ್ತಾ ಇದ್ದಾರೆ. ನಾನು ನೋಡಿರುವಂತ ವಿಡಿಯೋಗಳಲ್ಲಿ ಎಲ್ಲ ಕಾನೂನ ಚಾಲೆಂಜ್ ಮಾಡ್ತಾ ಇದ್ದಾರೆ, ಕಾನೂನ ಬೈತಾ ಇದ್ದಾರೆ. ಹೌದು, ಕಾನೂನು ಇರೋದೇ ಹಿಂಗೆ. ಕಾನೂನಿನಲ್ಲಿ ಈ ದುಡ್ಡಿದ್ದವರು ಅಂತವರು ತಪ್ಪು ಮಾಡಿ ಯಾವ ರೀತಿ ಕಾನೂನನ್ನು ಯೂಸ್ ಮಾಡಿಕೊಂಡು ತಪ್ಪಿಸ್ಕೋಬೇಕು ಅಂತೇಳಿ ಅವ್ರ ಮೈಂಡಲ್ಲಿ ಇರುತ್ತೆ, ಗೊತ್ತಾಗುತ್ತೆ ಅವರಿಗೆ ತಪ್ಪು ಮಾಡಬೇಕು, ತಪ್ಪಿಸ್ಕೊಳ್ಬೇಕು ಅಂತೇಳಿ. ಸೊ ಸ್ನೇಹಿತರೆ, ದಯವಿಟ್ಟು ಒಂದು ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ತಪ್ಪು ನಡೀಲಿಕ್ಕೆ ಕಾರಣ ಏನು? ಫಸ್ಟ್ ಪಾಯಿಂಟ್, ತಪ್ಪು ನಡೆದಿದೆ ಅಂತಂದ್ರೆ ಪಬ್ಲಿಕ್ ಎಲ್ಲ ಸುಮ್ಮನೆ ಇದ್ದಾರೆ ಅಂತ ಅರ್ಥ. ತಪ್ಪು ಆದ ನಂತರ ಮಿಡ್ಕಾಡ್ತೀವಿ. ಓಕೆ, ತಪ್ಪಾಗಿದೆ, ಅವರು ಶಿಕ್ಷೆ ಕೊಟ್ಟಿಲ್ಲ, ಬೇಲ್ ಮೇಲೆ ಹೊರಗಡೆ ಬಂದಿದ್ದಾರೆ. ಈ ರೀತಿ 2 ಎಕ್ಸಾಂಪಲ್ ಹೇಳ್ತೀನಿ ಸ್ನೇಹಿತರೆ. ಅವು 2 ಎಕ್ಸಾಂಪಲ್ ಏನು ಅಂತಂದ್ರೆ, ಫಸ್ಟ್ ಎಕ್ಸಾಂಪಲ್ ಸಂಜಯ್ ದತ್ ಅವರು ತಾರಾ ಕೇಸಲ್ಲಿ ಅವ್ರು ಬೇಲ್ ಮೇಲೆ ಆರಾಮಾಗಿ ಹೊರಗಡೆ ತಿರುಗಾಡಿದ್ರು. ಎಷ್ಟು, ಸುಮಾರು 14 ವರ್ಷ ಜೈಲು ಶಿಕ್ಷೆ ಬಿದ್ದಿತ್ರಿ ಅವರಿಗೆ. ಆ ಶಿಕ್ಷೆನ ಕಂಪ್ಲೀಟ್ ಮಾಡಿದ್ರು, ಆದ್ರೂ ಬೇಲಲ್ಲಿ ತಿರುಗ್ತಿದ್ರು ಹೊರಗಡೆ. ಅವ್ರಿಗೆ ಗೊತ್ತಿದೆ ತಪ್ಪು ಮಾಡಬೇಕು, ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಅಂತೇಳಿ. ಒಳ್ಳೆ ಲಾಯರ್ಸ್ನ, ಸ್ಟ್ರಾಂಗ್ ಇರೋ ಲಾಯರ್ಸ್ನ ಏನ್ ಮಾಡ್ತಾ ಇದ್ದಾರೆ, ಹಿಡ್ಕೊಂಡು ಅವ್ರ ಮುಖಾಂತರ ಒಂದು ಐಡಿಯಾ ತಗೊಂಡು ಹೊರಗಡೆ ತಿರುಗಿರ್ತದೆ. ಸೆಕೆಂಡ್ ಎಕ್ಸಾಂಪಲ್ ಏನಂತಂದ್ರೆ, ನಮ್ಮ ಸಲ್ಮಾನ್ ಖಾನ್ ಫುಲ್ ಫೇಮಸ್, ಅರ್ಧ ಪ್ರಪಂಚಕ್ಕೆ ಗೊತ್ತು ಅವ್ರು ಸಲ್ಮಾನ್ ಖಾನ್. ಅವರು 2 ಕೇಸ್ ಇದಾವ್ರಿ. ಅವ್ರ ಅಭಿಮಾನಿಗಳು ಎಲ್ಲರೂ ತಿಳ್ಕೊರ್ಬೇಕಾಗಿತ್ತು ಅಷ್ಟೇ. 2 ಕೇಸು, ಒಂದು ಆಕ್ಸಿಡೆಂಟ್ ಕೇಸ್ ಇದೆ, ಇನ್ನು ಒಂದು ರಾಷ್ಟ್ರ ಪಕ್ಷಿ ನವಿಲನ್ನು ಕೊಲೆ ಮಾಡಿದ್ದಾರೆ ಅವರು. ಇವೆರಡೂ ಮಾಡಿ ಆದ್ರೂ ಸಮೇತ ಒಳ್ಳೆ ಸ್ಯಾಲ್ರಿ ತಗೊಂಡು ಆರಾಮಾಗಿ ತಿರುಗ್ತಾ ಇದ್ದಾರೆ ಬೇಲ್ ಮೇಲೆ. ಸೊ ಈ ರೀತಿ ಕಾನೂನನ್ನ ಯೂಸ್ ಮಾಡ್ಕೊಂಡು ಅವರಿಗೆ ಗೊತ್ತು. ಯಾಕೆ ನಿಮಗೆ ಗೊತ್ತಿಲ್ಲ? ಜನಗಳಿಗೆ ಗೊತ್ತಿಲ್ಲ. ಸಂವಿಧಾನ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾ? ಅವ್ರಿಗೆ ಮಾತ್ರ ಇದೆನಾ? ಸಂವಿಧಾನ ಇಡೀ ದೇಶಕ್ಕೆ ಇರ್ತದೆ. ಫಸ್ಟ್ ಪಾಯಿಂಟ್ ತಲೆಗಿಡ್ಕೋರಿ. ನಮಗೆ ಬಹಳಷ್ಟು ನೋವಿದೆ. ಇಲ್ಲಿ ಪಾಯಿಂಟ್ ಏನಂತಾರೆ, ಇಡೀ ರಾಯಚೂರಿನ ಜನಗಳಿಗೆ ಬಹಳಷ್ಟು ನೋವಿದೆ. ಈ ಒಂದು ಸಂಘಟನೆ ಬಗ್ಗೆ ನಡೆದಿರುವಂಥ ವಿಷಯ ನಮಗೂ ನೋವಿದೆ. ಇದ್ರ ಬಗ್ಗೆ ಹೋರಾಟ ನಡೆಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಚಾಲೆಂಜ್ ಮಾಡ್ದವ್ನು ಯಾವನು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾನ? ನಿಮ್ಮ ಮನಸ್ಫೂರ್ತಿಯಾಗಿ ಹೇಳ್ರಿ. ಮಾಡ್ತಾ ಇಲ್ಲ ರೀ ಯಾರು. ನಾವು ಹೋರಾಟ ಮಾಡ್ತೀವ್ರಿ, ಇದ್ರ ಬಗ್ಗೆ ಕೋರ್ಟಿಗೆ ಕೇಳ್ತೀವ್ರಿ. ಸಾಕ್ಷ್ಯಾಧಾರಗಳು ಎಲ್ಲಿದಾವೆ, ಎಲ್ಲಿ ಇದ್ರೂ ಸಮೇತ ಯಾವ ರೀತಿ ಇದಾವೆ ಅಂತೇಳಿ ನಾವು ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ. ಇದರಲ್ಲಿ ನಾನು ಹೇಳ್ತಾ ಇರುವಂತ ವಿಷಯ ಏನು ಅಂತಂದ್ರೆ, ಇದನ್ನ ನಾವು ಯಾವುದೇ ರೀತಿ ಫ್ರೀ ಆಗಿ ಬಿಡುವಂತ ವಿಷಯ ಸಾಧ್ಯನೇ ಇಲ್ಲ. ಇದನ್ನ ಬಿಡಕ್ಕೆ ಕೇಸ್ನ ಈಗ ಎಲ್ಲರೂ ಎಲ್ಲೆಲ್ಲೋ ಚಾಲೆಂಜ್ ಮಾಡಿ ಪೊಲೀಸ್ನ ರೇಗಿಸ್ತಾ ಇದ್ದಾರೆ, ಕಾನೂನ ರೇಗಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ರಿ ಕಾನೂನಿನ ಬಗ್ಗೆ ತಿಳ್ಕೊಂಡು ಮಾತಾಡ್ರಿ. ಯಾವತ್ತೇ ಆಗ್ಲಿ ಕಾನೂನಿನ ಬಗ್ಗೆ ಮಾತಾಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ತಿಳ್ಕೊಂಡು ಮಾತಾಡ್ರಿ. ಅದರಲ್ಲಿ ಯಾವನೋ ಒಬ್ಬನ ಲಂಚ ತಿಂದಿದ್ದಾನೆ, ದುಡ್ಡು ತಿಂದಿದ್ದಾನೆ ಅಂತೇಳಿ ಇಡೀ ಡಿಪಾರ್ಟ್ಮೆಂಟ್ನೇ
ಇದು ಮಾಡಿದರೆ ಅದರಲ್ಲಿ ಈಗಾಗಲೇ ನಾವು ನೋಡ್ತೀವ್ರಿ ಡಿ ಕೆ ರವಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಸಿನ್ಸಿಯರ್ ಪೊಲೀಸ್ ಆಫೀಸರ್ ಇವ್ರ ಬಗ್ಗೆ ಮಾತಾಡೋದು ಬಹಳ ಇಷ್ಟ. ಅಲ್ಲಷ್ಟೇ ಅವಾಗೆ ಮರ್ತೋಗ್ಬಿಟ್ರ ಅವ್ರನ್ನ. ಈಗ ಡಿ ಕೆ ರವಿ ಅವ್ರ ಬಗ್ಗೆ ಯಾರು ಮಾತಾಡ್ಲಿಲ್ರಿ. ಅವ್ರದ್ದೇನಿದೆ ಕೇಸ್ ಬಗ್ಗೆ ಯಾರು ಹೋರಾಡಲಿಲ್ಲ ರೀ. 2 ದಿನ 3 ದಿನ ಇದು ಮಾಡಿದ್ರು, 1 ತಿಂಗಳಾದ ಜಾತ್ರೆ ಮಾಡಿದ್ರು, ಆಯ್ತು ಮರ್ತೋಗ್ಬಿಟ್ರಿ. ಈಗ ಸಿನ್ಸಿಯರ್ ಆಫೀಸರ್ಸ್ ಇದ್ದಾರೆ, ಅಣ್ಣಾಮಲೈ ಅವರಿದ್ದಾರೆ. ಅವ್ರ ಸ್ಟ್ರಿಕ್ಟ್ನೆಸ್ ಹೆಂಗಿದೆ, ಅವ್ರ ವರ್ಕ್ ಹೆಂಗಿದೆ, ಅವ್ರನ್ನ ಎಷ್ಟು ಕೆಡಿಸ್ಬೇಕಂತ ನೋಡಿದ್ರು ಅವ್ರ ಡ್ಯೂಟಿ ಧರ್ಮೋ ರಕ್ಷಿತ ಅಂತೇಳಿ ಸುಮ್ಮನೆ ಹೇಳಿದ್ರಿ. ಅವ್ರ ಧರ್ಮನ ಕಾಪಾಡ್ತಾರೆ, ಅವ್ರನ್ನ ಧರ್ಮ ಕಾಪಾಡ್ತಿರುತ್ತೆ. ಆಮೇಲೆ ಇವ್ರು ರಾಯಚೂರಿಗೆ ಬಂದೋದ್ರಿ, ಭಾಳ ಫೇಮಸ್ ವ್ಯಕ್ತಿ, IAS ಆಫೀಸರ್ ಅವರು, ರವಿ ಡಿ ಚನ್ನಮಲ್ಲಣ್ಣವ್ರು ಅಂತೇಳಿ. ಇವರೆಲ್ಲರೂ ಹೋರಾಟ ಮಾಡ್ತಾ ಇರ್ತಾರ್ರಿ, ಜನಗಳಿಗೋಸ್ಕರ ಮಾಡಿದವರು, ಒಂದು ಮಾಡೆಲ್ಸ್ ಅವರು ಡಿಪಾರ್ಟ್ಮೆಂಟಲ್ಲಿ. ಸೊ ಗೌರ್ಮೆಂಟು ಕಾನೂನು ಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡ್ತಿದೆ. ಸೊ ಇದರಲ್ಲಿ ಜನಗಳು ಎಷ್ಟು ಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಯೂತ್ ಎಷ್ಟು ಸ್ಟ್ರಿಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ಈ ಕಾನೂನಿಗೆ ಸಾಕ್ಷಿ ಎವಿಡೆನ್ಸ್ ಬೇಕಾಗುತ್ತೆ ರೀ. ಎವಿಡೆನ್ಸ್ ಇಲ್ಲದೆ ಏನು ಮಾಡೋಕ್ಕಾಗಿಲ್ಲ ವಿಕ್ಟಮ್ನ. ಸೊ ಇದ್ರ ಬಗ್ಗೆ ಗೊತ್ತಿರುವಂಥ ವಿಷಯ, ಪ್ರತ್ಯಕ್ಷ ಸಾಕ್ಷಿಗಳಾಗಲಿ, ಆ ಹೆಣ್ಣು ಮಗಳ ಜೊತೆ ಡಿಸ್ಕಷನ್ ಮಾಡಿದವರಾಗಲಿ, ಆ ಫೋನಲ್ಲಿ ಮೆಸೇಜ್ಗಳು ಇವೆಲ್ಲ ಇರುತ್ತಲ್ಲ, ಇವೆಲ್ಲ ಪ್ರೂಫ್ಸೇ ಆಗುತ್ತೆ. ಸೊ ದಯವಿಟ್ಟು ಪ್ರೂಫ್ಸ್ನ ಸೇವ್ ಮಾಡಿ ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ರೆ ಮಾತ್ರ ಶಿಕ್ಷೆ ಬೀಳುತ್ತೆ. ಈ ಎಲ್ಲ ಕೋರ್ಟು ಕಾನೂನೆಲ್ಲ ಒಂದು ಕಡೆ ಇಡ್ತೀವಿ ರೀ ನಾವು ರಾಯಚೂರದವ್ರು. ಈಗ ರಾಯಚೂರು ಒಂಥರ ಮಾತಾಡ್ತೀನಿ ನೋಡ್ರಿ, ಇದು ತಪ್ಪಾಗಿದೆ, ರಾಯಚೂರಲ್ಲಾಗಿದೆ. ನಮಗೆ ಕಾನೂನಿಗೆ ಭಾಳಷ್ಟು ಗೌರವ ಇದೆ, ಕಾನೂನಿನ ಮೇಲೆ, ಇಡೀ ಕಾನೂನಿನ ಮೇಲೆ, ಸಂವಿಧಾನದ ಬಗ್ಗೆನೂ ಗೌರವ ಇದೆ. ಸೊ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ರೀತಿ ತಪ್ಪು ಮಾಡಿದವನ್ನ ಬಿಡೋದಿಲ್ಲ ನಾವು. ಜನಗಳು ಬಿಡಂಗಿಲ್ರಿ, ಇಲ್ಲಿ ಬಿಡಂಗಿಲ್ಲ. ಸೊ ಹೊರಗೆ ಬಂದವ್ರು ಜೀವಂತವಾಗಿ ಬಾಳೋದು ಭಾಳ ಕಷ್ಟ. ಕಾನೂನಿನಿಂದ ಶಿಕ್ಷೆ ಆಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಜನಗಳಿಂದ ಶಿಕ್ಷೆ ಆಗುತ್ತೆ. ಅದಕ್ಕೆ ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋನ ಯಾರ್ಯಾರು ಕಾನೂನಿನ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದವ್ರಿಗೆ ಶೇರ್ ಮಾಡಿ. ಮತ್ತು ನಮಗೂ ಗೊತ್ತಿದೆ ಹೆಣ್ಮಕ್ಳ ಬೆಲೆ ನಾವು ಭಾಳಷ್ಟು ಕೊಡ್ತೀವಿ. ಸೊ ಈ ತಪ್ಪಾಗಿದೆ, ಶಿಕ್ಷೆನೂ ಕೊಡ್ತೀವಿ, ನಾವು ಗೌರವ ಕೊಡ್ತೀವಿ, ಶಿಕ್ಷೆನೂ ಕೊಡ್ತೀವಿ. ಇದು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ಶಿಕ್ಷೆ ಯಾವ ರೀತಿ ಇರುತ್ತೆ ಅಂತೇಳಿ ನಮಗೆ ಗೊತ್ತಿದೆ. ಇದ್ರ ಬಗ್ಗೆ ನಾವು ಹೋರಾಟ ನಡೆಸ್ತೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲೋ ಇದ್ದು ನೀವು ವಾಟ್ಸಪ್ಪಲ್ಲಿ ಇದನ್ನೆಲ್ಲ ಕೋರ್ಟ್, ನೀವು ಕೇಸ್ ಆಗ್ರಿ, ಅಲ್ಲಿಂದ ಲೆಟರ್ ಬರೀರಿ, ಇವರಿಗೆ ಶಿಕ್ಷೆ ಆಗ್ಬೇಕಂತೇಳಿ ನೀವು ಫೋರ್ಸ್ ಹಾಕ್ರಿ ಸರ್ಕಾರಕ್ಕೆ. ಲೆಟರ್ ಬರ್ದಾಕ್ರಿ, ವಿಡಿಯೋ ಮುಖಾಂತರ ಹೇಳೋದಲ್ಲ, ಲೆಟರ್ ಬರ್ದಾಕ್ರಿ, ರೈಟಿಂಗಲ್ಲಿರಲಿ, ಸಿಗ್ನೇಚರ್ ಇರಲಿ, ನಿಮ್ಮ ಹೆಸರಿರಲಿ, ನಿಮ್ಮ ಪ್ರೂಫ್ ಇರಲಿ, ಅಡ್ರೆಸ್ ಪ್ರೂಫ್, ಈ ರೀತಿ ನಡೆದಿದೆ, ಇದ್ರ ಬಗ್ಗೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಲೆಟರ್ ಮುಖಾಂತರ ಕಳಿಸ್ರಿ. ಅವರಿಗೆ ಶಿಕ್ಷೆ ಆಗಿದೆ ಇಲ್ಲ ಫಾಲೋ ಅಪ್ ಮಾಡ್ರಿ ಕೇಸ್ನ. ಕಾನೂನಿನ ಮುಖಾಂತರ ಹೋರಾಡ್ರಿ, ನೋಡೋಣ. ಎಲ್ಲರೂ ಮಾತಾಡೋದಲ್ಲ. ದಯವಿಟ್ಟು ಸ್ನೇಹಿತರೆ, ನಾನು ಹೇಳ್ದಿರೋದು ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ. ಸೊ ಅವರಿಗೆ ಶಿಕ್ಷೆ ಆಗೋವರೆಗೆ ನಾವು ಸುಮ್ಮನೆ ಇರೋಂಗಿಲ್ಲ ರಾಯಚೂರಿನ ಯುವಕರು. ಇದರ ಬಗ್ಗೆ ಇನ್ನೂ ಮುಂದಕ್ಕೆ ಹೋರಾಟ ನಡೆಸ್ತೀನಿ, ನಾನು ಬಿಡೋದಿಲ್ಲ ಅಂತೇಳಿ ಎಲ್ರಿಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ತಲೆಯಲ್ಲಿ ಹಿಡ್ಕೋರಿ ಒಂದು ಮಾತು. ಬಟ್ ಒಂದು ವಿಷಯ, ನಾನು ಯಾವುದೇ ಒಂದು ಒಳ್ಳೆ ವಿಷಯ, ಈ ಒಂದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಬೀಳೋವರೆಗೆ ಹೋರಾಡ್ತೀನಲ್ಲ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟೇ, ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಅಷ್ಟೇ.